ಈ ಒಂದು ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ಮೇಳ 2025 ಏನಿದೆ, ಬಹಳ ವಿಭಿನ್ನವಾಗಿ ಆಯೋಜಿಸಲಾಗಿದೆ ಕೃಷಿ ಇಲಾಖೆ ವತಿಯಿಂದ. ವಿಭಿನ್ನವಾಗಿ ಅಂತ ಹೇಳೋದಾದ್ರೆ, ಇಲ್ಲಿ ಸುಮಾರು 300ರಿಂದ 400 ಮಳಿಗೆಗಳಿದ್ದಾವೆ. ಅಂದರೆ ರೈತರು ಹಾಗೂ FPOs ಹಾಗೂ ವಿವಿಧ ಸ್ಟಾರ್ಟಪ್ಸ್ಗಳು ಮಾಡಿರುವಂತಹ ಸಾವಯವ ಬೀಜಗಳಿಂದ ತಯಾರು ಮಾಡಿರ್ತಕ್ಕಂತಹ ಸಾವಯವ ಉತ್ಪನ್ನಗಳನ್ನು ಮಾರಾಟ ಮಾಡೋಕ್ಕೆ ಸ್ಟಾಲ್ಗಳಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಸುಮಾರು 3 ದಿನ ಇಲ್ಲಿ ಸಾಕಷ್ಟು ರೈತರು ಬಂದು ಇಲ್ಲಿ ಭೇಟಿ ಮಾಡಿದ್ದಾರೆ. ರೈತರಷ್ಟೇ ಅಲ್ಲ, ಬೆಂಗಳೂರು ನಗರದಾದ್ಯಂತ ಇರುವ ಸಾಕಷ್ಟು ಜನ ಬಂದು ಭೇಟಿ ಮಾಡಿದ್ದಾರೆ. ಈ ವರ್ಷದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಸಾಯಿಲ್ ಪೆಡಾನ್ ಅಂತ ಒಂದು ಮಾಡಿದ್ದಾರೆ. ಸಾಯಿಲ್ ಪೆಡಾನ್ ಅಂತ ಹೇಳಿದ್ರೆ ವಿವಿಧ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಮಣ್ಣಿನ ಬಗ್ಗೆ ಜನರಿಗೆ ತಿಳಿಸ್ಕೊಡುವಂಥದ್ದು. ಮತ್ತೆ ಇಲ್ಲಿ ದೇಸಿ ಬೀಜಗಳು ಅಂತ ಹೇಳಿ ಒಂದು ಸ್ಟಾಲ್ ಮಾಡಿದ್ದಾರೆ. ದೇಸಿ ಬೀಜಗಳಂದ್ರೆ ಹಿಂದೆ ಪುರಾತನ ಕಾಲದಲ್ಲಿ ಬೆಳೆದಿರುವ ಹಳೆಯ ತಳಿಗಳು. ಸುಮಾರು ವರ್ಷಗಳಿಂದ ರೈತರು ಅದನ್ನ ಕಾಪಾಡಿಕೊಂಡು ಬಂದು ಅದನ್ನ ರೈತರಿಗೆ ಪ್ರದರ್ಶನ ಮಾಡಿದ್ದಾರೆ. ಆಮೇಲೆ ಎಲ್ರಿಗೂ ಅದ್ರ ಬಗ್ಗೆ ಅರಿವು ಮೂಡಿಸೋಕೆ ಒಂದು ಸಣ್ಣ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ, ಆ ಬೀಜಗಳನ್ನು ಸಂರಕ್ಷಣೆ ಮಾಡಿದಂತಹ ಸ್ವತಃ ರೈತರು ಮತ್ತೆ ಮಹಿಳೆಯರು ಭಾಗವಹಿಸಿ 3 ದಿನ ಒಂದು ಮಳಿಗೆಯಲ್ಲಿ ಎಲ್ಲರಿಗೂ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರಲ್ಲಿ ಒಂದು ಅರಿವು ಮೂಡಿಸೋಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಇಲ್ಲಿ ಬಂದಿರತಕ್ಕಂತಹ ರೈತರಿಗೆ ವಿಶೇಷವಾಗಿ ಉಪನ್ಯಾಸ ಏರ್ಪಡಿಸಲಾಗಿದೆ. ಕೃಷಿ ವಿಶ್ವವಿದ್ಯಾಲಯದಿಂದ ನುರಿತ ವಿಜ್ಞಾನಿಗಳು ಬಂದಿದ್ದಾರೆ. ಮತ್ತೆ ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಈ ಒಂದು 2 ದಿನದಲ್ಲಿ ಈಗ ಸಾಕಷ್ಟು ಸುಮಾರು ಜನ ಬಂದು ಭೇಟಿ ಮಾಡಿ ಇದರ ಒಂದು ಪ್ರಯೋಜನ ಪಡ್ಕೊಂಡಿದ್ದಾರೆ. ಕೃಷಿ ಇಲಾಖೆ ವತಿಯಿಂದ ಮಾನ್ಯ ಕೃಷಿ ಸಚಿವರು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಒಟ್ಟಿನಲ್ಲಿ ಈ ಒಂದು ಆಯೋಜನೆ ಮಾಡಿದ್ದು ಒಂದು ತುಂಬಾ ಯಶಸ್ಸು ಕಂಡು ಬಂದಿದೆ. ಕೃಷಿ ಇಲಾಖೆಯಲ್ಲಿ ನನಗೆ ಸೇವೆ ಮಾಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಮತ್ತೆ ಈ ಒಂದು ITF ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಅಂದ್ರೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಅಂತ ಏನು ಹೇಳ್ತೀವಿ, ಇದರ ಒಂದು ಭಾಗಿಯಾಗಿ ಇಲ್ಲಿ ಒಂದು ಸೇವೆ ಮಾಡಿದ್ದಕ್ಕಾಗಿ ನನಗೆ ಸಾರ್ಥಕ ಅನಿಸ್ತಾ ಇದೆ. ಇದರಲ್ಲಿ ಇದು 23, 24, 25 ಈ 3 ದಿನನೂ ಸಹ ಇನ್ನೂ ಒಂದು ದಿನ ಅವಕಾಶ ಇದೆ. ರೈತರು ಹಾಗೂ ಎಲ್ಲ ಬೆಂಗಳೂರು ನಗರದಾದ್ಯಂತ ಎಲ್ಲರೂ ಬಂದು ಇದರ ಪ್ರಯೋಜನ ಪಡಿಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೆ ಈ ವರ್ಷದ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ದೇಶದ ಎಲ್ಲ ರಾಜ್ಯಗಳಿಂದ ಅಂದ್ರೆ ಸುಮಾರು 20ರಿಂದ 25 ರಾಜ್ಯಗಳಿಂದ ಎಲ್ಲ ಪ್ರತಿನಿಧಿಗಳು ಬಂದು, ಹಿರಿಯ ಅಧಿಕಾರಿಗಳು ಬಂದು ಒಂದು ಮಳಿಗೆಯಲ್ಲಿ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದೀವಿ. ಆ ಒಂದು ಮಳಿಗೆಯಲ್ಲಿ ಅವರು ಅವರ ಒಂದು ರಾಜ್ಯದಲ್ಲಿ ಬೆಳೆಯುವಂತಹ ಬೀಜಗಳಾಗಿರ್ಬೋದು, ಅಲ್ಲಿ ಒಂದು ಉತ್ಪಾದಿಸಿದ ಉತ್ಪನ್ನಗಳನ್ನು ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅಲ್ಲದೆ ಎಲ್ಲ ರಾಜ್ಯಗಳಿಂದ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಮತ್ತು 3 ರಾಜ್ಯಗಳಿಂದ ಉತ್ತರಾಖಂಡ್, ಅರುಣಾಚಲ್ ಪ್ರದೇಶ್, ಪುದುಚೇರಿ ಮತ್ತೆ ಜಾರ್ಖಂಡ್ ಈ ಒಂದು 3 ರಾಜ್ಯಗಳಿಂದ ಕೃಷಿ ಸಚಿವರು ಸಹ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಒಟ್ಟಾರೆಯಾಗಿ 2025 ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಯಶಸ್ಸು ಕಂಡಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ.